ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಗಣೇಶ ಹಬ್ಬದ್ದು. ಸೊ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 7 o'clock ಆಗಿದೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ನ ಸ್ಕಿಪ್ ಮಾಡ್ದಲ್ಲೇ ಎಂಡ್ವರೆಗೂ ನೋಡಬೇಕು ಅಂತ ಕೇಳ್ಕೊತೀನಿ. ಬಿಕಾಸ್ ನಾವು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲೆಲ್ಲ ಯಾವ ಥರ ಪೂಜೆ ಇರುತ್ತೆ ಅಂತೆಲ್ಲ ಹೇಳಿ ಈ ವ್ಲಾಗಲ್ಲಿ ಆಲ್ರೆಡಿ ಆ ಟೆಂಪಲ್ದು ಒಂದು ವ್ಲಾಗ್ ಮಾಡಿದ್ದೆ. ಸೊ ಅದೇ ಟೆಂಪಲ್ಗೆ ಹೋಗ್ತಾ ಇರೋದು. ಸೊ ಅದ್ರದ್ದೆಲ್ಲ ವ್ಲಾಗ್ ಇರುತ್ತೆ. ಸೊ ಗೈಸ್, ಫೈನಲಿ ಈ ಥರ ಸ್ಯಾರಿ ವೇರ್ ಮಾಡಿದ್ದೀನಿ. ಈ ಸ್ಯಾರಿ ಬಂದು ನನ್ನ ಮದುವೆಗೆ ನಮ್ಮ ಹಸ್ಬೆಂಡೇ ಕೊಡಿಸಿರೋದು. ಬಳೆ ಶಾಸ್ತ್ರಕ್ಕೆ, ಇದು ಕಂಕಣ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಸ್ಯಾರಿ ಕೊಡಿಸು. ಇದು 3000 rupees. ಸಖತ್ತಾಗಿದೆ, ನೀಟಾಗೂ ಕೂರುತ್ತೆ. ನನಗೆ ತುಂಬ ಇಷ್ಟ. ಈ ಸ್ಯಾರಿ ಇದುವರೆಗೂ ಯೂಸೇ ಮಾಡಿರಲಿಲ್ಲ. ಸೊ ನಾನು ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಜ್ಯುವೆಲ್ಲರೀಸ್ ಎಲ್ಲ ಇದೆ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಅತ್ತೆ ತಲೆ ಬಾಚ್ತಿದ್ದಾರೆ. ಅವ್ರು ಯಾವುದೇ ಫೆಸ್ಟಿವಲ್ ಇರಲಿ ಏನೇ ಇರಲಿಲ್ಲ, ನಮ್ಮ ಫ್ಯಾಮಿಲಿಗೆ ಹಬ್ಬಕ್ಕೆ ಹೋಗಬೇಕು ಅಂದ್ರೂ ಅವರೇ ತಲೆ ಬಾಚಿ ರೆಡಿ ಮಾಡ್ತಾರೆ. ಏನು ಫುಲ್ ಮಿಂಚಿಂಗು ಆಯಿತು ತಂಗಿ ಗಾಡಿ. ನಾವಿವಾಗ ಹೋಗ್ತಾ ಇರೋದು ನಮ್ಮ ಮನೆ ದೇವರು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿರಿ. ಟಿಫನ್ ತೊಗೊಂಡೋಗಿ ಟಿಫನ್ ಮಾಡಿರಿ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ಹಾಗೆ ಹೋಗ್ತಾ ನಮ್ಮನೆ ಮುಂದೆ ಸರ್ಕಲಲ್ಲಿ ಗಣೇಶನ ಕೂರ್ಸೋದಕ್ಕೆ ಎಲ್ಲ ಶೆಡ್ ಹಾಕಿದ್ರು. ಸೊ ಅದನ್ನು ನೋಡಿಕೊಂಡು ನಾವು ಫೈನಲಿ ನಮ್ಮ ಟೆಂಪಲಿಗೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಹಾಕಿದೆ. ಸೊ ಅಪ್ಪ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಪೂಜೆ ಮಾಡಿ. ಸೊ ಅದಾದಮೇಲೆ ನಮ್ಮ ಹಸ್ಬೆಂಡೇ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲರೂ ಪೂಜೆ ಮಾಡಿ ಎಲ್ಲರಿಗೂ ಆರತಿ ಕೊಡ್ತಾಯಿದ್ರು. ಸೊ ತುಂಬಾ ಕ್ಲೌಡ್ ಇತ್ತು. ನಾನು ಇಷ್ಟು ಜನ ಬರ್ತಾರಾ ಅದೇ ಟೆಂಪಲಿಗೆ, ಇಷ್ಟು ಚಿಕ್ಕ ಟೆಂಪಲಿಗೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಭಕ್ತರು ಜಾಸ್ತಿ ಇದ್ದಾರೆ ಈ ಮುನೇಶ್ವರ ಸ್ವಾಮಿಗೆ. ಸೊ ಈ ದೇವಸ್ಥಾನದ ವ್ಲಾಗ್ ಹಾಕಿರ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮನೆ ಶಾಸ್ತ್ರದ ಪ್ರಕಾರ ನನ್ನ ತವ್ರ ಮನೆ ಕೊಟ್ಟಿರೋ ಬಾಗ್ನನ ಹುತ್ತದ ಮುಂದೆ ಇಟ್ಟು ಪೂಜೆ ಮಾಡೋದು ಗಣೇಶ ಹಬ್ಬದ ದಿನ ಇದು ಪದ್ಧತಿಯಾಗಿದೆ. ಸೊ ಅದೇ ಥರ ಇಲ್ಲೂ ಕೂಡ ಫಾಲೋ ಮಾಡ್ತಿದ್ದಾರೆ. ಸೊ ನಾನು ಕೂಡ ಈ ದೇವಸ್ಥಾನಕ್ಕೆಲ್ಲ ಸೀರೆ ಎಲ್ಲ ಇಟ್ಬಿಟ್ಟು ಬಾಗಿನ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆ. ಸೊ ಅದೆಲ್ಲ ಆದಮೇಲೆ ನಮ್ಮ ಅತ್ತೆ ಇವರು, ಸೊ ಅತ್ತೆ ಅಂದರೆ ನವೀನ್ ಅವ್ರ ಅತ್ತೆ. ಸೊ ಅವ್ರಿಗೆಲ್ಲ ಆರತಿ ಎಲ್ಲ ಕೊಟ್ಟು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಫೈನಲಾಗಿ ನಾವು ಹೋಗಿದ್ದು 10 ಗಂಟೆಗೆ, ಮಾರ್ನಿಂಗ್ 10 ಗಂಟೆಗೆ ಹೋಗಿದ್ದು. ಅದಕ್ಕಿಂತ ಮುಂಚೆ ತುಂಬ ಜನ ಬಂದಿದ್ರಂತೆ. ಬಟ್ ನಾನು ಹೋಗಿರಲಿಲ್ಲ, ಏಕೆಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೋಗಿರಲಿಲ್ಲ. ಲೇಟಾಗಿ ಹೋದ್ವಿ ನಾನು ನವಿ. ಸೊ ಹೋಗಿ ಎಲ್ಲರಿಗೂ ಕಂಕಣ, ನಮ್ಮ ಫ್ಯಾಮಿಲಿ ಫುಲ್ಲು ಕಂಕಣ ನಾನೇ ಕಟ್ಟಿತ್ತು. ಆವಾಗಲೇ ನೋಡ್ಬೋದು ನೀವು ಎಷ್ಟು ಜನ ಕ್ಲೌಡ್ ಐತೆ ಈ ದೇವಸ್ಥಾನದಲ್ಲಿ ಅಂತ. ಅಷ್ಟು ಜನ ಭಕ್ತರು ಬಂದಿದ್ದರು. ಸೊ ಎಲ್ರಿಗೂ ಫೈನಲಿ ಕಂಕಣ ಕಟ್ಟೆ. ನನಗಂತೂ ತುಂಬ ಖುಷಿ ಆಯಿತು. ಈ ಹಬ್ಬ ಸೆಲೆಬ್ರೇಷನ್ ಇಷ್ಟು ಖುಷಿಯಾಗಿ ನಾನು ಯಾವತ್ತೂ ಸೆಲೆಬ್ರೇಟ್ ಮಾಡಿರಲಿಲ್ಲ. ಸೊ ಐ ಆಮ್ ಸೋ ಹ್ಯಾಪಿ. ಸೊ ಅದಾದಮೇಲೆ ನಮ್ಮ ಅತ್ತೆ ಮಾವ ನನ್ನ ಮೈದನ್ನ ಎಲ್ಲರೂ ಹುತ್ತು ಕಾಲೇರಿತಿದ್ರು. ಸೊ ಎಲ್ರಿಗೂ ಅರ್ಶಿನ ಕುಂಕುಮ ಕೊಡೋದ್ರ ಮೂಲಕ ಅವರ ಆಶೀರ್ವಾದ ನನಗೆ ಇಂಪಾರ್ಟೆಂಟ್ ಆಗಿತ್ತು. ಸೊ 5 ಜನ ಮುತ್ತೈದೆಯರ ಹತ್ರ ಆಶೀರ್ವಾದ ತೊಗೊಂಡು. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲೌಡ್ ಇದೆ ಅಂತ ಹೇಳ್ಬಿಟ್ಟು. ಸೊ ಮಾರ್ನಿಂಗಿಂದ ಇನ್ನೂ ಜಾಸ್ತಿ ಇತ್ತಂತೆ, ಬಟ್ ನನಗೆ ಗೊತ್ತಿರಲಿಲ್ಲ, ಯಾಕೆಂದರೆ ನಾನು ಹೋಗಿದ್ದೆ 10 ಗಂಟೆ ಆಗಿತ್ತು. ಸೊ ಅದಾದಮೇಲೆ ಅದು ಕಿಂಕಿಣಿ ಮರ. ಸೊ ಎಲ್ಲರಿಗೂ ಆಶೀರ್ವಾದ ತೊಗೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.